ಟಿ ನರಸೀಪುರದಲ್ಲಿ ಇಂದು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಬಾಲ್ಯ ಸ್ನೇಹಿತರ ಸಮ್ಮಿಲನ ಮತ್ತು ಗುರುವಂದನಾ ಕಾರ್ಯಕ್ರಮ ನಡೆಸಲಾಯಿತು. ಸೋಸಲೆ ಸರ್ಕಾರಿ ಶಾಲೆ ಆವರಣದಲ್ಲಿ ಸೋಸಲೆ ಹಳೆಯ ವಿದ್ಯಾರ್ಥಿಗಳ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮವನ್ನು ದೀಪ ಬೆಳಗುವ ಮೂಲಕ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿ ಡಿ.ಎಂ. ಮಂಜುನಾಥ್ ಉದ್ಘಾಟನೆ ಮಾಡಿದರು. ವಿದ್ಯಾರ್ಥಿಗಳು ಉತ್ತಮ ಪ್ರಜೆಯಾಗಲು ಕಾರಣಕರ್ತರಾದ ನಿವೃತ್ತ ಶಿಕ್ಷಕಿ ಮಹಾದೇವಮ್ಮರವರನ್ನು ಗೌರವಿಸಿ ಸನ್ಮಾನಿಸಿ ಗುರುವಂದನೆ ಸಲ್ಲಿಸಲಾಯಿತು. ಈ ಒಂದು ಕಾರ್ಯಕ್ರಮ ನನ್ನ ಕನಸಿನ ಕಾರ್ಯಕ್ರಮ. ಯಾಕೆ ಅಂತಂದ್ರೆ ನಾವು 1980 ಮತ್ತು 81ರಲ್ಲಿ 1ನೇ ತರಗತಿಗೆ ನಾವು ಈ ಒಂದು ಶಾಲೆಗೆ ಸೇರ್ತಕ್ಕಂಥದ್ದು. ಈಗ ಎಲ್ರಿಗೂ ಕೂಡ ನಾವೆಲ್ಲ 74, 75, 76ರಲ್ಲಿ ಹುಟ್ಟಿರ್ತಕ್ಕಂಥವ್ರು ನಾವೆಲ್ಲರೂ ಕೂಡ ಈಗ 50 ವರ್ಷ ಈ ವರ್ಷಕ್ಕೆ ನಾವು ದಾಟ್ತೀವಿ. ಈ ಒಂದು ಸವಿ ನೆನಪಿಗಾಗಿ ನಾನು ಈ ಒಂದು ಕಾರ್ಯಕ್ರಮನ ಆಯೋಜಿಸಬೇಕು ಅಂತ ನಾನು ಆಸೆ ಪಟ್ಟಿದ್ದು. ಆ ನಂತರ 3 ತಿಂಗಳ ಒಂದು ಪರಿಶ್ರಮದ ಮೂಲಕ ನಾವು ಈ ಎಲ್ಲಾ ಸ್ನೇಹಿತರನ್ನು, ಅವರು ಬೇರೆ ಬೇರೆ ದೂರದ ಊರುಗಳಲ್ಲಿ ಇದ್ರೂ ಕೂಡ ಅವ್ರನ್ನ ಪತ್ತೆ ಮಾಡಿ, ಅವ್ರ ಫೋನ್ ನಂಬರ್ನ ಕಲೆಕ್ಟ್ ಮಾಡಿ, ಅವರ ಮನೆಯವ್ರನ್ನ ಸಂಪರ್ಕ ಮಾಡಿ, ನಾವು ಎಲ್ಲರೂ ನಂಬರ್ನ ಕಲೆ ಹಾಕಿ ನಾವು ಈ ಒಂದು ಕಾರ್ಯಕ್ರಮವನ್ನು ಇಷ್ಟು ಸುಂದರವಾಗಿ ಆಯೋಜನೆ ಮಾಡೋದಕ್ಕೆ ಸಾಧ್ಯ ಆಗಿದೆ. ಮತ್ತೆ ನಮ್ಮ ಮುಖ್ಯ ಶಿಕ್ಷಕಿಯಾಗಿರ್ತಕ್ಕಂಥ ಮಾದೇವಮ್ಮನವರು ನಮಗೆ 1ನೇ ತರಗತಿ, 2ನೇ ತರಗತಿ, 3ನೇ ತರಗತಿ, 4ನೇ ತರಗತಿ ತನಕನೂ ಕೂಡ ನಮಗೆ ಉತ್ತಮವಾಗಿ ಒಂದು ಅಕ್ಷರಾಭ್ಯಾಸ ಮಾಡಿಸೋದ್ರ ಮೂಲಕ ನಮ್ಮ ಒಂದು ಸಂಸ್ಕಾರ ಬೆಳೆಯುವ ರೀತಿನಲ್ಲಿ ಅವರು ನಮಗೆ ಶಿಕ್ಷಣವನ್ನು ನೀಡಿದರು. ಆ ಒಂದು ಸವಿ ನೆನಪಿಗೆ ನಾವು ಅವರಿಗೆ ಒಂದು ಗುರು ವಂದನಾ ಕಾರ್ಯಕ್ರಮನೂ ಕೂಡ ಆ ಸಂದರ್ಭದಲ್ಲಿ ಆಯೋಜಿಸೋಣ ಅಂತ ನಾವು ಯೋಜನೆ ಮಾಡಿ ನಮ್ಮ ಮುಖ್ಯ ಶಿಕ್ಷಕಿಯವರನ್ನು ಕೂಡ ನಾವೀಗ ಸನ್ಮಾನ ಬಹಳ ಖುಷಿ ಆಗುತ್ತೆ. ಎಲ್ಲಾ ಸ್ನೇಹಿತರು ಬಂದಿದ್ದಾರೆ. ಹಲವು ನಮ್ಮ ಸ್ನೇಹಿತೆಯರು ಅಜ್ಜಿರಾಗಿರ್ತಕ್ಕಂಥದ್ದು ಇದೆ. ಆಮೇಲೆ ಕೆಲವರು ಮದುವೆ ಆಗಿಲ್ಲ, ಇನ್ ಕೆಲವರು ಒಳ್ಳೊಳ್ಳೆ ಹುದ್ದೆನಲ್ಲಿ ಪ್ರೊಫೆಸರ್ ಆಗಿರ್ತಕ್ಕಂಥದ್ದು, ಪೊಲೀಸ್ ಇಲಾಖೆನಲ್ಲಿ ಇರ್ತಕ್ಕಂಥದ್ದು, ಮತ್ತೆ ಜ್ಯೋತಿಷ್ಯದಲ್ಲಿ ಉನ್ನತ ಸಾಧಿಸಿರ್ತಕ್ಕಂಥದ್ದು, ದೊಡ್ಡ ಅಧಿಕಾರಿಯಾಗಿ ನಮ್ಮ ಬ್ಯಾಚ್ ಮುಂದೆ ಬಂದಿರ್ತಕ್ಕಂಥ ಎಲ್ಲವೂ ಕೂಡ ಎಲ್ಲರನ್ನೂ ಕರೆದು ನಾವು ಎಲ್ಲರೂ ಒಂದು ಯೂನಿಫಾರ್ಮ್ ಇರ್ಲಿ ಅನ್ನೋ ಕಾರಣಕ್ಕೆ ಬೆಳಿ ಬಟ್ಟೆಗಳನ್ನ ನಾವು ಕೊಟ್ಟು ಎಲ್ರಿಗೂ ನಾವು ಸ್ಯಾರೀಸ್ ನ ನಾವು ಗಿಫ್ಟ್ ಹಾಕ್ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನ ಈ ದಿನ ಅದು ನವೆಂಬರ್ 1ನೇ ತಾರೀಕೆ ಮಾಡಬೇಕು ಅನ್ನುವುದು ಒಂದು ಕನ್ನಡ ರಾಜ್ಯೋತ್ಸವ ಮತ್ತು ಈ 2 ಕಾರ್ಯಕ್ರಮಗಳು ಒಂದು ಸಮ್ಮಿಲನವಾಗಿ ಆಗಲಿ. ಮತ್ತೆ ನಾವು ಬಹುಶಃ 40-45 ವರ್ಷಗಳ ನಂತರ ನಾವೆಲ್ಲರೂ ಕೂಡ ಸೇರಿದೀವಿ ಈಗ ಈ ಒಂದು ಕಾರ್ಯಕ್ರಮದಲ್ಲಿ. ಎಷ್ಟೋ ಸ್ನೇಹಿತರನ್ನ ನಾವು 40 ವರ್ಷ ಆದ ನಂತರ ಮಾಡ್ತಿರ್ತಕ್ಕಂಥದ್ದು ನಾವು ಈ ಸಂದರ್ಭದಲ್ಲಿ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಎಲ್ಲರ ಒಂದು ಸವಿ ನೆನಪಿನ ಕಾರ್ಯಕ್ರಮವಾಗಿ ಹೊರಹೊಮ್ಮಿದೆ. ಮತ್ತೆ ಉತ್ತಮವಾದ ಒಂದು ಊಟದ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದೀವಿ. ಎಲ್ಲರೂ ಒಂದು ಒಳ್ಳೆ ಊಟ ನೆನಪುಗಳನ್ನ ಹಂಚ್ಕೋಬೇಕು. ನಾವು ಶಾಲೆಲಿದ್ದಾಗ ಹೇಗಿದ್ವಿ, ಈಗ ಹೆಂಗ್ ಬದಲಾಗಿದ್ದೀವಿ ಅನ್ನತಕ್ಕಂಥದ್ದು ಒಂದು ಸಮಾಜಕ್ಕೆ ಗೊತ್ತಾಗ್ಬೇಕು. ಮತ್ತೆ ಸ್ನೇಹ ಈ ಜಗತ್ತಿನ ಅತಿ ದೊಡ್ಡ ಬಾಂಧವ್ಯ ಅಂತ ನಾನು ಭಾವಿಸಿದ್ದೀನಿ. ಎಲ್ಲಾ ಸಂಬಂಧಗಳಿಗಿಂತನೂ ಶ್ರೇಷ್ಠವಾದ ಸಂಬಂಧ ಸ್ನೇಹ. ಆ ಕಾರಣಕ್ಕೋಸ್ಕರ ಈ ಸ್ನೇಹವನ್ನ ನಾವು ಬದುಕಿರೋ ಅಷ್ಟು ಕಾಲ ತನಕ ಮುಂದುವರ್ಸ್ಕೊಂಡು ಹೋಗ್ಬೇಕು. ನಾವು ಎಲ್ಲಿ ತನಕ ನಾವು ಇರ್ತೀವೋ ಅಲ್ಲಿ ತನಕ ಈ ಗೆಳೆಯರ ಒಂದು ಸರಪಳಿ ಮುಂದುವರಿಲಿ ಅನ್ನುವ ಒಂದು ಆಶಯದೊಂದಿಗೆ ನಾನು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಎಲ್ಲರೂ ಕೂಡ ನಮ್ಮ ಕರೆಗೆ ಹೋಗೊಟ್ಟು ಪ್ರತಿ ಒಬ್ರು ಕೂಡ ನಮ್ಮ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡ್ಕೊಂಡು ಎಲ್ಲರೂ ಬಂದಿದ್ದಾರೆ. ಮತ್ತೆ ಎಲ್ಲರೂ ಕೂಡ ಬೆಳೆ ಬಟ್ಟೆ ಹಾಕೊಂಡು ಎಲ್ಲರೂ ಒಂದು ಉತ್ತಮವಾದ ಡ್ರೆಸ್ ಕೋಡ್ ಮೂಲಕ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಆ ಒಂದು ಇದಕ್ಕೆ ನನ್ನ ಎಲ್ಲಾ ಗೆಳೆಯರು ಮತ್ತು ಗೆಳತಿಯರಿಗೆ ನಾನು ತುಂಬು ಹೃದಯದ ಒಂದು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮತ್ತೆ ಈ ಸಮಾಜ ಕೂಡ ಒಂದು ಸ್ನೇಹ, ವಿಶ್ವಾಸ, ಬಾಂಧವ್ಯ, ಪ್ರೀತಿ ಈ ಒಂದು ಸವಿನಯ ಒಂದು ಭಾವನೆಗಳಿಂದಲೇ ಕೂಡ ಬೆಳೆಯೋದಕ್ಕೆ ಸಾಧ್ಯ. ಆ ಒಂದು ಭಾವನೆಗಳು ಇನ್ನು ಮುಂದೆ ಸಮಾಜಕ್ಕೂ ಕೂಡ ನಮ್ಮ ಮೂಲಕ ಅದು ಬೆಳೀಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ.